ನಮಸ್ಕಾರ. ತಿರುಪತಿ ತಿರುಮಲ ತಿಮ್ಮಪ್ಪನ ಸನ್ನಿಧಿಗೆ ಹೋದಾಗ ಅಲ್ಲಿ ನೀವು ದೇವಸ್ಥಾನದಲ್ಲಿ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕಾಣಿಕೆ ಉಂಡಿ ಇದ್ದೇ ಇರುತ್ತೆ ಅಲ್ವಾ. ಎಲ್ಲರೂ ಹೋಗೋರು ಕಾಣಿಕೆ ಹಾಕ್ತಾರೆ. ಅವರು ಇಚ್ಛೆಯಂತೆ, ಅವರು ಇಷ್ಟದಂತೆ ಅವರಿಗೆ ಎಷ್ಟಾಗುತ್ತೋ ಅಷ್ಟು ಕಾಣಿಕೆ ಉಂಡಿಯಲ್ಲಿ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಹೋದಾಗ ಕಾಣಿಕೆ ದುಡ್ಡು ಹಾಕೋದು ಸರ್ವೇ ಸಾಮಾನ್ಯ ಸಹಜ. ಆದರೆ ಈ ಕಾಣಿಕೆ ಉಂಡಿಯಲ್ಲಿ ಈ ವಸ್ತು ಜೊತೆ ದುಡ್ಡು ಹಾಕ್ತಿರಲ್ಲ ಕಾಣಿಕೆಗೆ, ಅಲ್ಲಿ ಈ ವಸ್ತು ಜೊತೆ ಈ ಒಂದು ಚೀಟಿ ಬರೆದು ಹಾಕು ನೋಡಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಜನ್ಮದಲ್ಲೇ ನಿಮಗೆ ಸಾಲುಗಳು ಆಗಲ್ಲ. ಜನ್ಮದಲ್ಲೇ ದುಡ್ಡಿನ ಸಮಸ್ಯೆಗಳು ಖಂಡಿತವಾಗ್ಲೂ ನಿಮಗೆ ಬರಲ್ಲ. ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ಖಂಡಿತವಾಗ್ಲೂ ತೀರುತ್ತೆ. ಖಂಡಿತವಾಗ್ಲೂ ಇದು ತಮಾಷೆನೇ ಅಲ್ಲ, ತಿಮ್ಮಪ್ಪನ ಪಾದದಾಣೆಗೂ ಸತ್ಯ. ಖಂಡಿತವಾಗ್ಲೂ ತಿರುಪತಿ ತಿಮ್ಮಪ್ಪನಿಗೆ ಹೋಗ್ತಾ ಇರ್ತೀರ, ಶನಿವಾರದ ದಿನನೋ, ಗುರುವಾರದ ದಿನನೋ, ವೈಕುಂಠ ಏಕಾದಶಿ ದಿನನೋ, ವರಮಹಾಲಕ್ಷ್ಮಿ ಹಬ್ಬದ ದಿನನೋ, ದೀಪಾವಳಿ ಅಮಾವಾಸ್ಯೆ ದಿನನೋ, ಅಥವಾ ನಿಮಗೆ ಬಿಡುವಿದ್ದಾಗ ಯಾವುದೇ ದಿನಗಳಲ್ಲಾದರೂ ನಿಮಗೆ ಯಾವಾಗ ಟೈಮ್ ಅನುಕೂಲ ಆಗುತ್ತೋ ಆವಾಗ ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತಂದಾಗ ಹೊರಟು ಬಿಡ್ತೀರ. ಅಲ್ಲಿ ನೀವು ಪಾದ ಸೇವೆ ಮೆಟ್ಲತ್ತು ದರ್ಶನ ಮಾಡೋರು ಮಾಡ್ತೀರಾ. ಈ ಫ್ರೀ ದರ್ಶನ, ಉಚಿತ ದರ್ಶನಕ್ಕಲ್ಲಿ ಕ್ಯೂ ನಿಂತ್ಕೊಂಡು ಹೋಗೋರು ಹೋಗ್ತೀರಾ. VIP ಟಿಕೆಟ್ ತಗೊಂಡು ದರ್ಶನ ಮಾಡೋರು ಮಾಡ್ತೀರಾ. ಸ್ಪೆಷಲ್ ದರ್ಶನ ಟಿಕೆಟ್ ತಗೊಂಡು ಸ್ಪೆಷಲ್ ದರ್ಶನ ಮಾಡೋರು ಮಾಡ್ತೀರಾ. ಮೆಟ್ಲು ಹತ್ಕೊಂಡು ತಿಮ್ಮಪ್ಪನ ಒಂದು ಸೇವೆ ಮಾಡ್ತಾ ಕ್ಯೂನಲ್ಲಿ ಹೋಗಿ ದರ್ಶನ ಮಾಡೋರು ಮಾಡ್ತೀರಾ. ಅಲ್ಲಿ ಎಸ್ಪೆಷಲಿ ತಿರುಪತಿ ತಿರುಮಲ ತಿಮ್ಮಪ್ಪನಿಗೆ ಸನ್ನಿಧಿಗೆ ಹೋದಾಗ ನೀವು ಯಾವಾಗನ್ನ ಹೋಗಿ, ಒಬ್ಬೊಬ್ಬರಿಗೆ ಒಂದೊಂದು ಟೈಮ್ ಇರುತ್ತೆ. ನನಗೆ ಗುರುವಾರ ಹೋಗೋಕ್ಕಾಗಲ್ಲ, ಶನಿವಾರ ಹೋಗೋಕ್ಕಾಗಲ್ಲ, ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆ ಇರುತ್ತೆ ಹೋಗೋಕ್ಕಾಗಲ್ಲ, ದೀಪಾವಳಿ ಅಮಾವಾಸ್ಯೆ ದಿನ ಮನೆಯಲ್ಲಿ ಲಕ್ಷ್ಮೀ ಪೂಜೆ, ಅಂಗಡಿಯಲ್ಲಿ ಲಕ್ಷ್ಮೀ ಪೂಜೆ ಇರುತ್ತೆ ಹೋಗೋಕ್ಕಾಗಲ್ಲ, ವೈಕುಂಠ ಏಕಾದಶಿ ದಿನ ತುಂಬ ರಶ್ ಇರುತ್ತೆ, ಆ ಸ್ವಾಮಿನ ದರ್ಶನ ಮಾಡೋಕ್ಕಾಗಲ್ಲ, ನನ್ನ ಬರ್ತ್ಡೇ ದಿನ, ಹುಟ್ಟಿದಬ್ಬದ ದಿನ ಹೋಗ್ತೀನಿ ಅಂತ ಹೋಗೋರು ಇರ್ತಾರೆ. ಅಥವಾ ಅವರು ವೆಡ್ಡಿಂಗ್ ಆ್ಯನಿವರ್ಸರಿ, ಮದುವೆ ಆದ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಹೋಗೋ ಒಂದು ರಿಲೇಟೆಡ್ಸು ಇರುತ್ತೆ. ಮತ್ತು ಇನ್ನೂ ಸಾಕಷ್ಟು ಜನಗಳಿಗೆ ಅವರಿಗೆ ಬಿಡುವಾದಾಗ ಭಗವಂತ ಕರೆಸ್ಕೊಂಡ ಅಂದರೆ ಇಮ್ಮಿಡಿಯೇಟಾಗಿ ನೆನೆಸ್ಕೊಂಡಂಗೆ ತಿರುಪತಿಗೆ ಹೋಗೋರು ಇರ್ತಾರೆ. ಪ್ರತಿ ತಿಂಗಳಿಗೊಮ್ಮೆ ಹೋಗಿ ದರ್ಶನ ಮಾಡ್ಕೊಂಬರೋರು ಇದ್ದಾರೆ. ಪ್ರತಿ ತಿಂಗಳಿಗೊಮ್ಮೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಬರೋರು ಇದ್ದಾರೆ. ಬಟ್ ನೀವು ಅಲ್ಲಿಗೆ ಯಾವಾಗಲನ್ನ ಹೋಗಿ, ಯಾವುದೇ ದಿನ ಹೋಗಲಿ, ಯಾವ ಟೈಮಲ್ಲನ್ನ ಹೋಗಲಿ, ಅಲ್ಲಿ ಹೋದಾಗ ತಿರುಪತಿ ತಿರುಮಲ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಹೋದಾಗ ನೀವು ದರ್ಶನಕ್ಕೆ ಹೋಗ್ತೀರ. ಫ್ರೀ ದರ್ಶನನೋ, ಉಚಿತ ದರ್ಶನನೋ, VIP ದರ್ಶನನೋ, ಸ್ಪೆಷಲ್ ದರ್ಶನನೋ, ಮೆಟ್ಲು ಹತ್ಕೊಂಡು ಪ್ರತಿ ಒಂದೊಂದು ಮೆಟ್ಲು ಹತ್ಕೊಂಡು ಹೋಗಿ ದರ್ಶನ ಮಾಡೋರು ಮಾಡ್ತೀರ. ಅಲ್ಲಿ ನೀವು ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕಾಣಿಕೆ ಉಂಡಿ ಇಟ್ಟಿರ್ತಾರೆ. ದುಡ್ಡು ಕಾಣಿಕೆ ಹಾಕೋದು ಸರ್ವೇ ಸಾಮಾನ್ಯ. ದುಡ್ಡಿನ ಜೊತೆ ನೀವೆಷ್ಟನ್ನು ಹಾಕಿ ಕಾಣಿಕೆ, ದುಡ್ಡಿನ ಜೊತೆ ಕಾಣಿಕೆ ಜೊತೆ ಈ ವಸ್ತು ಹಾಕಿ ನೋಡಿ. ಈ ವಸ್ತು ಜೊತೆಗೆ ಈ ಒಂದು ಚೀಟಿ ಬರೆದು ಹಾಕು ನೋಡಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಜನ್ಮದಲ್ಲೇ ನಿಮಗೆ ಸಾಲ ಆಗಲ್ಲ. ಜನ್ಮದಲ್ಲೇ ನೀವು ಸಾಲ ಮಾಡಲ್ಲ. ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ಖಂಡಿತವಾಗ್ಲೂ ತೀರುತ್ತೆ. ಖಂಡಿತವಾಗ್ಲೂ ಇದು ತಿರುಪತಿ ತಿಮ್ಮಪ್ಪನ ಪಾದದಾಣೆನೂ ಸತ್ಯ ಕಣ್ರಿ. ಅಲ್ಲಿ ಕಾಣಿಕೆ ಜೊತೆ ಯಾವ ವಸ್ತು ಹಾಕಬೇಕು ಗೊತ್ತಾ? 3 ತುಳಸಿ ದಳ ನೋಡಿ. 3 ತುಳಸಿ ದಳ, ಕೃಷ್ಣ ತುಳಸಿ ದಳ, 3 ತುಳಸಿ ದಳನ ನೀವು ದರ್ಶನಕ್ಕೆ ಹೋಗೋ ಸಂದರ್ಭದಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡಿರ್ತೀರ. ಮೆಟ್ಲತ್ತಿ ಹೋಗೋ ಸಂದರ್ಭದಲ್ಲಿ ಕಾಣಿಕೆ ಜೊತೆ ಈ 3 ತುಳಸಿ ದಳಗಳನ್ನ ಕೈನಲ್ಲಿಟ್ಕೊಂಡು ಜೊತೆಗೆ ಅಲ್ಲಿ ಒಂದು ಚೀಟಿ ಬರ್ಕೊಳ್ಳಿ. ಏನಂತ? ಆ ಚೀಟಿ ಒಳಗಡೆ ನೀವು ಸಂಕಲ್ಪ ಮಾಡಿಕೊಂಡು ತಿರುಪತಿ ತಿಮ್ಮಪ್ಪನಿಗೆ ಸಂಕಲ್ಪ ಮಾಡ್ಕೊಂಡು ಬರೀರಿ ಚೀಟಿ. ನಾನು ಪುನಃ ನಿನ್ನ ಸನ್ನಿಧಿಗೆ ಬರೋದ್ರೊಳಗಡೆ ನನ್ನ ಇಡೀ ಸಾಲನ ನೀನು ತೀರಿಸೋ ಹಾಗೆ ಮಾಡಬೇಕು. ನನಗೆ ಈ ಜನ್ಮದಲ್ಲಿ ದುಡ್ಡಿನ ಸಮಸ್ಯೆನೇ
ಬರಬಾರ್ದು. ಆ ರೀತಿ ನನ್ನನ್ನು ಕಾಪಾಡು ತಂದೆ, ಆರೋಗ್ಯ ಕೊಟ್ಟು ಕಾಪಾಡು ತಂದೆ. ಪುನಃ ನಿನ್ನ ಸನ್ನಿಧಿಗೆ ನಾನು ಪುನಃ ಬಂದು ನಿನ್ನ ದರ್ಶನ ಮಾಡ್ತೀನಿ ಅಂತಂದ್ಬಿಟ್ಟು ಚೀಟಿಯಲ್ಲಿ ಬರೆದು, 7 ಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಬರೆದು ಚೀಟಿನ ಮಡಿಸ್ಬಿಟ್ಟು, ಆ ದುಡ್ಡು ಹಾಕ್ತಿರಲ್ಲ, ಕಾಣಿಕೆ ಹಾಕ್ತಿರಲ್ಲ, ಕಾಣಿಕೆ ಜೊತೆ ಈ ಚೀಟಿ, ಈ ಮತ್ತೆ 3 ಕೃಷ್ಣ ತುಳಸಿ, 3 ತುಳಸಿ ದಳಗಳು ಕೈನಲ್ಲಿಟ್ಕೊಂಡು ದರ್ಶನ ಮಾಡುವಾಗ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, 7 ಕುಂಡಲವಾಡ್ರ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಈ ಮಂತ್ರದ ಮುಖಾಂತರ ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ ಅಂತ ಈ ಮಂತ್ರನ ಹೇಳ್ಕೊಂಡು ದರ್ಶನ ಮಾಡಿ ಸಂಕಲ್ಪ ಮಾಡಿಕೊಂಡು ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕಾಣಿಕೆ ಉಂಡಿ ಇರುತ್ತೆ. ಕಾಣಿಕೆ ಉಂಡಿಗೆ ಇವನ್ನ ಹಾಕಿಬಿಟ್ಟು ಕೈ ಮುಗಿದು ಸಂಕಲ್ಪ ಮಾಡಿಕೊಂಡು ಬನ್ನಿ. ಪುನಃ ನೀವು ತಿರುಪತಿ ತಿಮ್ಮಪ್ಪನಿಗೆ ಹೋಗೋದ್ರೊಳಗಡೆ ನಿಮ್ಮ ಇಡೀ ಸಾಲುಗಳೆಲ್ಲ ತೀರೋಗಿರುತ್ತೆ. ನೀವು ಯಾರ ಹತ್ರನೂ ಸಾಲ ಮಾಡಲ್ಲ, ಸಾಲ ಕೇಳಲ್ಲ ಖಂಡಿತವಾಗ್ಲೂ. ಮತ್ತು ಜನ್ಮದಲ್ಲೇ ದುಡ್ಡಿನ ಸಮಸ್ಯೆಗಳು ಬರೋದೇ ಇಲ್ಲ. ಇದಂತೂ ತಿರುಪತಿ ತಿಮ್ಮಪ್ಪನ ಪಾದದಾಣೆಗೂ ಸತ್ಯ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಎಲ್ಲರಿಗೂ ನಂಬ್ಸೋಕ್ಕಾಗಲ್ಲ, ನಾವು ಎಲ್ಲರಿಗೂ ಒಪ್ಸೋಕ್ಕಾಗಲ್ಲ. ಆ ದೇವರಿಗೇ ಮೆಚ್ಚೋಕ್ಕಾಗಲ್ಲ, ಇನ್ನು ಜನಗಳು ಮೆಚ್ಚೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ. ನಮಸ್ಕಾರ.